5 ಗ್ಯಾರಂಟಿಗಳು ಒಳ್ಳೆ ಉತ್ತಮವಾದ ಸಾಧನೆಯನ್ನು ಮಾಡಿದೆ. ಇದರಲ್ಲಿ ನಮ್ಮದು ಗೃಹಲಕ್ಷ್ಮಿದು ಟೋಟಲ್ ಗುರಿ ಇದ್ದದ್ದು 27,739 ಇತ್ತು. ಅದರಲ್ಲಿ ಸಾಧನೆ 25,933 ನಾವು ಮಾಡಿದ್ದೇವೆ. ಶೇಕಡಾವಾರು ನೋಡೋದಾದ್ರೆ 93.49 ಮಾಡಿದ್ದೇವೆ ನಾವು. ಇನ್ನು ಬಾಕಿ ಇರುವ ಅರ್ಜಿಗಳು ವಿಲೇವಾರಿಗೆ ಕೆಲವು IT GST ಅಂತೇಳಿ ಬಾಕಿ ಇರುವುದು 1,806 ಮಾತ್ರ. ಅದೇ ರೀತಿ ಮೆಸ್ಕಾಂ ಗೃಹಜ್ಯೋತಿ ಇದರಲ್ಲಿ ಒಟ್ಟು ಫಲಾನುಭವಿಗಳು 27,283 ಇದೆ. ಅದರಲ್ಲಿ 26,901 ಫಲಾನುಭವಿಗಳು ಅನುಭವ ಪಡ್ಕೊಳ್ತಾ ಇದ್ದಾರೆ. ಶೇಕಡಾವಾರು ನೋಡ್ತಾ ಇದ್ರೆ 99.97 ಮೆಸ್ಕಾಂನಂತೂ ಉತ್ತಮ ಸಾಧನೆಯಾಗಿದೆ. ಇನ್ನು ಯುವನಿಧಿಗೆ ಬರ್ತಿದ್ರೆ ಒಟ್ಟು ನೋಂದಣಿಯಂತೂ ಸುಳ್ಯ ತಾಲೂಕಿನಲ್ಲಿ 286 ಜನ ನೋಂದಣಿ ಮಾಡಿದ್ದಾರೆ. ಅದರಲ್ಲಿ 255 ಜನ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ ಯುವನಿಧಿಯಲ್ಲಿ. ಶೇಕಡಾವಾರು ನೋಡ್ತಿದ್ರೆ 89.1.6 ಆಗಿದೆ. ಒಂದು ವರ್ಷದಲ್ಲಿ ಯುವನಿಧಿಗೆ ಮಾತ್ರ ನಿಯೋಜಿಸಿದ ದುಡ್ಡು 29,02,500 ರೂಪಾಯಿ ಒಂದು ವರ್ಷದಲ್ಲಿ ಯುವನಿಧಿಗೆ. ಇನ್ನು KSIDCಗೆ ಬರ್ತಿದ್ರೆ ಶಕ್ತಿ ಯೋಜನೆಯಲ್ಲಿ ಜುಲೈಯಲ್ಲಿ ಟೋಟಲ್ 3,76,965 ಜನ ಪ್ರಯಾಣ ಮಾಡಿದ್ದಾರೆ. ಅದರಲ್ಲಿ ಒಟ್ಟು ಅದಕ್ಕೆ ವ್ಯಯದ ಮೊತ್ತ 1,11,35,910 ರೂಪಾಯಿ ಒಂದು ತಿಂಗಳಲ್ಲಿ ವ್ಯಯ ಮಾಡಿದ್ದಾರೆ. ನವೆಂಬರ್ ಇದರಲ್ಲಿ ಒಟ್ಟು ಈಗ ಈ ಶಕ್ತಿ ಯೋಜನೆ ಶುರುವಾದ್ರಿಂದ ಇಲ್ಲಿವರೆಗೆ ಖಾಲಿ ಸುಳ್ಯ ಒಂದು ಡಿಪ್ಪದಲ್ಲಿ 22,6,35,693 ರೂಪಾಯಿಯನ್ನು ವ್ಯಯ ಮಾಡಿದ್ದಾರೆ ಅದಕ್ಕೆ ಖಾಲಿ ಸುಳ್ಯದಲ್ಲಿ ಮಾತ್ರ. ಇನ್ನು ಅನ್ನಭಾಗ್ಯಕ್ಕೆ ಬರ್ತಿದ್ರೆ ಆಗಸ್ಟ್ ತಿಂಗಳಲ್ಲಿ 17,417 ಕಾರ್ಡ್ಗಳಿಗೆ ದುಡ್ಡು ಹಾಕಿದ್ದಾರೆ. ಅದರಲ್ಲಿ ಒಟ್ಟು ಮೊತ್ತ 1,44,44,230 ರೂಪಾಯಿ. ಒಂದು ವರ್ಷದಲ್ಲಿ 2023 ಜುಲೈ ಇಂದ ಆಗಸ್ಟ್ 2024 ಒಂದು ವರ್ಷದಲ್ಲಿ ಅನ್ನಭಾಗ್ಯದಲ್ಲಿ 15,64,65,035 ರೂಪಾಯಿ ನಿಯೋಗ ಮಾಡಿದ್ದಾರೆ. ಟೋಟಲ್ ಖಾಲಿ ಸುಳ್ಯ ತಾಲೂಕಿನಿಂದ ಮಾತ್ರ ಮಾಡ್ತೇವೆ. ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ, ಜಿಲ್ಲಾ ಸಮಿತಿ ಮುಖಾಂತರ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಬಸ್ಗಳು ಜಾಸ್ತಿ ಆಗ್ಬೋದು, ಸಿಬ್ಬಂದಿಗಳ ಕೊರತೆ ಇದೆ ಸ್ವಲ್ಪ. ಸಿಬ್ಬಂದಿಗಳು ಕಾಲ್ ಫಾರ್ ಮಾಡಿದ್ದಾರೆ. ಸಂಬಂಧಿಸಿದಂತ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕೂಡ ಇದ್ರು, ನಮ್ಮ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದರು. ಅದರಲ್ಲಿ ಒಂದು ಒಳ್ಳೆಯ ಸಲಹೆ ಬಂದ ಮೇರೆಗೆ ನಮ್ಮ ಅಧ್ಯಕ್ಷರು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಒಟ್ಟಿಗೆ ಜೊತೆಗೆ ಸೇರಿಕೊಂಡು ಸುಳ್ಯ ತಾಲೂಕಿನಲ್ಲಿ ಏನು ಗ್ಯಾರಂಟಿ ಯೋಜನೆಗಳ ಅರ್ಜಿ ಹಾಕಿದವರು ಮತ್ತು ಅದರಲ್ಲಿ ತಿರಸ್ಕೃತಗೊಂಡಿರುವಂತಹ ಫಲಾನುಭವಿಗಳ ಅರ್ಜಿಗಳನ್ನು ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಸುಳ್ಯ ತಾಲೂಕಿನಲ್ಲಿ ಪ್ರತಿ ಪಂಚಾಯತ್ನಲ್ಲಿ ಒಂದು ವಿಲೇವಾರಿ ಕ್ಯಾಂಪ್, ಒಂದು ಶಿಬಿರವನ್ನು ನಡೆಸುವಂಥ ಯೋಜನೆಯನ್ನು ಮೊನ್ನೆ ಸಭೆಯಲ್ಲಿ ನಿರ್ಣಯಿಸಿ ಅದನ್ನು ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ಪಂಚಾಯತ್ಗಳಲ್ಲಿ ನಡೆಸುವಂತೆ ಒಂದು ತೀರ್ಮಾನವನ್ನು ಕೈಗೊಂಡಿದ್ವಿ. ಆ ರೀತಿಯಾಗಿ ನಾವು ಇಡೀ ತಾಲೂಕಿನಲ್ಲಿ ಸುಳ್ಯ ತಾಲೂಕಿನ 26 ಗ್ರಾಮ ಪಂಚಾಯತ್ ಮತ್ತು ಒಂದು ಸುಳ್ಯ ನಗರ ಪಂಚಾಯತ್, 25 ಗ್ರಾಮ ಪಂಚಾಯತ್, ಒಂದು ನಗರ ಪಂಚಾಯತ್ ಸೇರಿ ಎಲ್ಲ ಪಂಚಾಯತ್ಗಳಲ್ಲಿ ದಿನಾಂಕ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಪಂಚಾಯತ್ಗಳಿಗೆ ತಾಲೂಕು ಪಂಚಾಯತಿಂದ ಸರ್ಕ್ಯುಲರ್ ಅನ್ನು ಕಳಿಸಿದ್ದೇವೆ. ನಗರ ಪಂಚಾಯತ್ ವಾರ್ಡ್ ಮಾಡ್ತೀರಾ? 2 ದಿವಸ ಇರ್ತದೆ. ನಗರ ಪಂಚಾಯತ್ 2 ದಿವಸ ಇರ್ತದೆ. ಅದರಂತೆ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ನಗರ ಪಂಚಾಯತ್ ಅಧ್ಯಕ್ಷರು, ಚುನಾಯಿತ ಸದಸ್ಯರು, ನಮ್ಮ ಗ್ರಾಮಗಳಿಗೆ 2 ಗ್ರಾಮಕ್ಕೆ ಒಬ್ಬೊಬ್ಬರು ನಮ್ಮ ಗ್ಯಾರಂಟಿ ಸದಸ್ಯರನ್ನು ಅದಕ್ಕೆ ಒಂದು ಉಸ್ತುವಾರಿ ಸದಸ್ಯರನ್ನಾಗಿ ಅದರಲ್ಲಿ ನೇಮಕ ಮಾಡಿದ್ದೇವೆ. ಅದರಂತೆ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು,
ಆಶಾ ಕಾರ್ಯಕರ್ತೆಯರು ಈ ಸಭೆಯಲ್ಲಿ ಭಾಗವಹಿಸಿ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ದೊರಕುವಂತೆ ಮಾಡಲಿಕ್ಕೆ ಅವರು ಸಹಕಾರವನ್ನು ನೀಡ್ತಾರೆ. ಅದೇ ರೀತಿ ಅಲ್ಲಿಯ ಸ್ಥಳೀಯ ಪಂಚಾಯತ್ನ ಘನತ್ಯಾಜ್ಯ ವಿಲೇವಾರಿ ವಾಹನಗಳಿರ್ತದೆ, ಅದರಲ್ಲಿ ಪ್ರಚಾರ ಕಾರ್ಯವನ್ನು ಕೂಡ ಪಂಚಾಯತ್ನವರು ನಡೆಸ್ತಾರೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ, ನೋಟಿಸ್ ಬೋರ್ಡ್ನಲ್ಲಿ, ಹಾಗೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಅದನ್ನು ಅತ್ಯಂತ ಪ್ರಚಾರ ಪಡಿಸಿ ಕ್ಯಾಂಪ್ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲ PDOಗಳಿಗೆ ನಿರ್ದೇಶನ ನೀಡಿದ್ದಾರೆ. ಅದೇ ರೀತಿ ಶಿಬಿರದಲ್ಲಿ ಟೆಕ್ನಿಕಲ್ ಇದಿರ್ತದೆ, ಅದನ್ನು ಅರ್ಜಿ ವಿಲೇವಾರಿ ಮಾಡಲಿಕ್ಕೆ, ಅರ್ಜಿ ಸಲ್ಲಿಸಲಿಕ್ಕೆ ಕರ್ನಾಟಕವನ್ನು ಮತ್ತು ಗ್ರಾಮವನ್ನಲ್ಲಿ ಈಗ ನಡೀತಾ ಇದೆ. ಆದ್ದರಿಂದ ಅಲ್ಲಿಯ ಸ್ಥಳೀಯ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಸಿಬ್ಬಂದಿಗಳನ್ನು ಈ ಶಿಬಿರದಲ್ಲಿ ಬರುವಂತೆ ಮಾನ್ಯ ತಹಶೀಲ್ದಾರಿಗೆ ಕೋರಿಕೊಂಡಿದ್ದಾರೆ. ಅವರು ಕೂಡ ಅವರಿಗೆ ತಿಳಿಸಿದ್ದಾರೆ, ಒಂದು ಸರ್ಕ್ಯುಲರ್ ಅನ್ನು ಕಳಿಸಿದ್ದಾರೆ. ಅದರಿಂದ ಪ್ರಥಮ ಶಿಬಿರ ಸಂಪಾಜೆಯಲ್ಲಿ ನಾಡ್ದು ಸೋಮವಾರ 9ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸಂಪಾಜೆ ಗ್ರಾಮ ಪಂಚಾಯತಿನಲ್ಲಿ ಉದ್ಘಾಟನೆಗೊಳ್ಳುತ್ತದೆ. ಅಲ್ಲಿಂದ ಮುಂದಿನ ಮಧ್ಯಾಹ್ನ ಮೇಲೆ ಅವತ್ತು ಅರಂತೋಡ್ನಲ್ಲಿ ನಡೀತದೆ. ಮಂಡೇಕೋಲ್ನಲ್ಲಿ 26ನೇ ತಾರೀಕು ಡಿಸೆಂಬರ್ 26ಕ್ಕೆ ಮಂಡೇಕೋಲ್ನಲ್ಲಿ ಬೆಳಿಗ್ಗೆ ನಡೀತದೆ. ಅಜ್ಜಾವರದಲ್ಲಿ ಅದೇ ದಿನ ಮಧ್ಯಾಹ್ನ ನಡೀತದೆ. ಕೊಲ್ಲಮಂಗಲದಲ್ಲಿ ಮತ್ತು ಹರಿಹರ ಬಳ್ಳಾರಿ ಇವರು ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆ ಇದು. ಅಂದರೆ ಸಾಮಾಜಿಕ ನ್ಯಾಯ ಎಲ್ಲ ಕಡೆ ಎಲ್ಲರಿಗೂ ದೊರಕಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಈ ಗ್ಯಾರಂಟಿ ಅನುಷ್ಠಾನವನ್ನು ಸಮಿತಿ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಅವರು ಏನು ಇದು ಮಾಡಿದ್ದಾರೆ, ನೇಮಕ ಮಾಡಿದ್ದಾರೆ. ಅದರಿಂದ ನಾವೆಲ್ಲ ಅದರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸುಳ್ಯ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಫಲಾನುಭವಿಗಳಿಗೆ ಈ ಯೋಜನೆ ದೊರಕಬೇಕು ಅಂತ ಉದ್ದೇಶದಿಂದ ನಾವು ಈ ಶಿಬಿರ ಮತ್ತು ತಿಂಗಳು ಏನು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ ಅಧಿಕಾರಿಗಳೊಂದಿಗೆ ಮತ್ತು ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹೊಸ ಬಸ್ಗಳ ಪರ್ಚೇಸ್ ಅನ್ನು ಮಾಡಿದೆ. ಅದಕ್ಕೆ ಕೂಡ ಸಿಬ್ಬಂದಿಗಳ ನೇಮಕಾತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಪರೇಟ್ ಆದಂಥ ವ್ಯವಸ್ಥೆಯನ್ನು ಮಾನ್ಯ ಅಶೋಕ್ ಕುಮಾರ್ ರೈಗಳ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದಾಗಿ ರಶ್ ಆಗ್ತಾ ಇದೆ, ಅದೆಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ. ಜನರ ಸದುಪಯೋಗಕ್ಕಾಗಿ ಸಾಕಷ್ಟು ವ್ಯವಸ್ಥೆಗಳನ್ನು ಸರ್ಕಾರ ಕೈಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಎಲ್ಲ ಯೋಜನೆಗಳು 99% ಸುಳ್ಯದಲ್ಲಿ ಜನರ ಬಳಿಗೆ ಬಂದು ಕೈ ಸೇರ್ತಾ ಇದೆ. ಅದರಿಂದ ಇಂಥ ಯೋಜನೆಗಳು ಜನರ ಒಂದು ಭಾವನೆಗಳಿಗೆ ಪೂರಕವಾಗಿರ್ತಕ್ಕಂಥ ಯೋಜನೆಗಳು. ಕೆಲವರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದರು. ಹಿಂದೆ ಈ ಯೋಜನೆ ಅನುಷ್ಠಾನ ಆಗದಾಗ ಅದನ್ನು ಇವತ್ತು ನಮ್ಮ ಸುಳ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬಹಳ ನಿಖರವಾದಂಥ ಮಾಹಿತಿಯನ್ನು ನಿಮಗೆ ನೀಡಿದೆ. ಜನರ ಆಶಯಕ್ಕೆ ಈ ರಾಜ್ಯ ಸರ್ಕಾರ ಬಹಳ ಸ್ಪಂದಿಸುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ನಾವು ನಮ್ಮ ಪಕ್ಷದ ಕಡೆಯಿಂದ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಡೆಯಿಂದ ಅಧಿಕಾರಿಗಳು ಕೂಡ ಬಹಳ ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿಯನ್ನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.